ನಾನು ಡಾಕ್ಟರ್ ಎನ್ ಜೆ ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಗೆಲ್ಲ ನೀರು ಬೇಕು, ನೀರಿನ ಮೂಲಗಳು ನಮಗೆಲ್ಲ ಗೊತ್ತಿದೆ. ಇವತ್ತು ನೀರಿನ ಮೂಲ ಯಾವುದಂದರೆ ಕೊಳವೆ ಬಾವಿ ಆಗಿದೆ. ಇವತ್ತು ಕೊಳವೆ ಬಾವಿ ಕೊರಿತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಅಂದರೆ, ಒಂದು ಕಡೆ ಬೋರ್ವೆಲ್ ಕೊರಿತಾ ಇರ್ತಾರೆ, ನೀರು ಬಿದ್ದಿರೋದಿಲ್ಲ. ಆ ಸಂಕಟ ನಿಜವಾಗ್ಲೂ ಯಾವ ದೇವ್ರಿಗೂ ಇಷ್ಟ ಆಗಲ್ಲ, ಅಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ಅಂಥ ಸಂದರ್ಭದಲ್ಲಿ ಇನ್ನೂ ಬೋರ್ವೆಲ್ ಕೊರಿಬೇಕಾ ಕೊರಿಬಾರ್ದಾ, ನೀರು ಸಿಗುತ್ತಾ ಸಿಗಲ್ಲ, ಇಂಥ ಒಂದು ಗೊಂದಲದಲ್ಲಿ ಇರ್ತಕ್ಕಂಥ ರೈತರಿಗೆ ನನ್ನ ಈ ಒಂದು ಯೂಟ್ಯೂಬ್ನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ, ನೋಡ್ತಾ ಹೋಗಿ. ಬೋರ್ ಕೊರೆಯುವಾಗ ಇನ್ನೂ ನೀರು ಬರಲಿಲ್ಲವೇ, ಇದು ಪ್ರಶ್ನೆ ಬರ್ತದೆ. ಯಾಕಂದರೆ ನಾವೆಲ್ಲ ಬೋರ್ವೆಲ್ ಕೊರಿತಾ ಇರ್ತೀವಿ, ನೀರು ಬರೋದಿಲ್ಲ. ಕೋಲಾರ ಆಗಿರ್ಬೋದು, ಬೀದರ್ ಆಗ್ಬೋದು, ಬೆಳಗಾವಿ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಬೋರ್ವೆಲ್ 1000 ಅಡಿ ದಾಟಿದ ತಕ್ಷಣ ನಮಗೆ ಒಂದು ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಯಾವಾಗ ನೀರು ಬರುತ್ತೆ, ಈ ಥರ ಒಂದು ಪ್ರಶ್ನೆ ಬರುವಾಗ ಒಂದು ಬೋರ್ವೆಲ್ ಕೊರೆಯುವ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು ಬೋರ್ವೆಲ್ ಕೊರೆಯುವಾಗ ನೀರು ಬರಲಿಲ್ಲವೇ, ಇದಕ್ಕೆ ಇಲ್ಲಿ ಉತ್ತರವನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ನಾವು ಬೋರ್ವೆಲ್ ಹಾಕಿಸ್ತೀವಿ, ಯಾರೇ ಆಗಿರ್ಬೋದು, ಕೃಷಿಗಾಗ್ಬೋದು, ಕಾರ್ಖಾನೆಗಾಗ್ಬೋದು, ಇನ್ನೊಂದಕ್ಕಾಗ್ಬೋದು. ಬೋರ್ವೆಲ್ ಕೊರೆಯುವಾಗ ನಮ್ಮ ಆಸೆಗಳು ಹೆಂಗಿರುತ್ತೆ ಅಂದರೆ, ಒಂದು ಬೋರ್ವೆಲ್ ಬಂದಂಥ ಸ್ಥಳದಲ್ಲಿ ಅದ್ದೂರಿ ಪೂಜೆ ಆಗುತ್ತೆ. ಮತ್ತು ಬೋರ್ವೆಲ್ ಹಾಕುವಾಗ ಎಷ್ಟೋ ಜನ ರಾಹುಕಾಲವನ್ನು ಬಿಟ್ಟು ಬೋರ್ವೆಲ್ ಹಾಕೋಂಥವ್ರು ಭಾಳಷ್ಟು ಜನ ಇದ್ದಾರೆ. ಅಮಾವಾಸ್ಯೆ ದಿವಸ ಬೋರ್ವೆಲ್ ಹಾಕೋದಿಲ್ಲ, ಮಂಗಳವಾರ ಬೋರ್ವೆಲ್ ಹಾಕೋಲ್ಲ. ಇಷ್ಟೆಲ್ಲ ನಮ್ಮ ಪದ್ಧತಿಗಳನ್ನೆಲ್ಲ ಅನುಸರಿಸಿ ನಾವು ಬೋರ್ವೆಲ್ ಕೊರೆಯುವಂಥ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಬೋರ್ವೆಲ್ ಕೊರೆಯುವಾಗ ಎಲ್ಲ ಮುತ್ತೈದೆಯರು ಬಂದು ಅವರ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಸಿಹಿಯನ್ನೆಲ್ಲ ಹಂಚಿ ಬೋರ್ವೆಲ್ ಕೊರೆಯುವಂಥ ಕೆಲಸ ಸ್ಟಾರ್ಟ್ ಆಗುತ್ತೆ. ಬೋರ್ವೆಲ್ ಕೊರಿತಾ 100, 200, 300, 500, 1000 ಅಡಿ ದಾಟಿದ ಮೇಲೆ ಅಲ್ಲಿ ಇರುವಂಥ ಮಾಲೀಕನಿಗೆ ಭಯ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಬೋರ್ವೆಲ್ ಕೊರೆಯುವಾಗ 100 ಜನ ಸೇರ್ತಾರೆ. 1000 ಫೀಟ್ ದಾಟಿದ ಮೇಲೆ ಅಲ್ಲಿ ಯಾರೂ ಇರೋದಿಲ್ಲ, ಮಾಲೀಕ ಒಬ್ಬನೇ. ಬೋರ್ವೆಲ್ ಕೊರೆಯುವಂಥ ಹೆಲ್ಪರ್, ಡ್ರಿಲ್ಲರ್ ಬಿಟ್ಟರೆ ಬೋರ್ವೆಲ್ ಇರುವಂಥ ಸ್ಥಳದಲ್ಲಿ 1000 ಫೀಟ್ ಆದಮೇಲೆ ಅಲ್ಲಿ ಯಾರೂ ಒಬ್ಬರೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಬೋರ್ವೆಲ್ ಕೊರೆಯುವಾಗ ಬೋರ್ವೆಲ್ ಜಮೀನಿನ ಮಾಲೀಕ ಇರ್ತಾರಲ್ವ, ಅವ್ರಿಗೆ ಎಂಥ ಒಂದು ಟೆನ್ಷನ್ ಸ್ಟಾರ್ಟ್ ಆಗೋದು ಅಂದರೆ, ನೀರು ಕುಡಿಲಿಕ್ಕೂ ಆಗಲ್ಲ, ಊಟ ಮಾಡಲಿಕ್ಕೂ ಆಗಲ್ಲ, ನಿದ್ದೆ ಬೇರೆ ಬರೋದಿಲ್ಲ, ಯೋಚನೆಗಳ ಮೇಲೆ ಯೋಚನೆಗಳು ಬರ್ತದೆ. ಏನಪ್ಪ ನನ್ನ ತೋಟ ಉಳಿಸ್ಕೊಳ್ಳೋದು ಹೇಗೆ, ನೀರು ಬರದೇ ಹೋದರೆ ಏನಾಗುತ್ತೆ, ಈ ಥರ ಒಂದು ಗೊಂದಲದಲ್ಲಿ ನಾವು ಪ್ರತಿಯೊಂದು ಆ ಸಂದರ್ಭದಲ್ಲಿ ಎಷ್ಟೊಂದು ಜನ ರೈತ ಬಾಂಧವರು ಯಾವ ಥರ ಮನಸ್ಥಿತಿ ಆಗಿರುತ್ತೆ ಅಂದರೆ, ಅವರು ಅಲ್ಲಿ ಭೂಮಿ ಮೇಲೆ ಎಷ್ಟು ದೇವರುಗಳಿದ್ದಾವೆ ಅಷ್ಟು ದೇವ್ರಿಗೂ ಹರಕೆ ಹೊತ್ಕೊತಾರೆ. ದೇವರೇ ನನಗೆ ನೀರು ಕೊಡು, ನನಗೆ ನೀರು ಬರಲೇಬೇಕು, ನೀರು ಬರದೇ ಹೋದರೆ ನನ್ನ ಜೀವನವನ್ನೇ ಏನೋ ದುಸ್ಥಿರ ಆಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಕೊರೆಯುವಾಗ ಬರೀ ಡಸ್ಟ್, ಧೂಳು ಬರ್ತಾ ಇರ್ತದೆ, ಒಂದು ಹನಿ ನೀರು ಬರೋದಿಲ್ಲ. ರಾಡ್ ಚೇಂಜ್ ಮಾಡಿದಾಗಲೂ ಡಸ್ಟು, ಆ ಥರ ಬೂದಿ ಎಷ್ಟು ಬಂದಿರುತ್ತೆ ಅಂದರೆ ಇಡೀ ಭೂಮಿಗೆ ಹಾಸಿರ್ತದೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಫೋನ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸರ್, ನಾನು ಬೋರ್ವೆಲ್ ಆಗ್ತಾಯಿದ್ದೀನಿ, ಹಿಂಗೆ ಆಗ್ತಾಯಿದೆ, ಏನು ಮಾಡಬೇಕು ಸರ್? ಏಕೆಂದರೆ ಪಾಯಿಂಟ್ ಮಾಡಿದವ್ರು ಯಾರೋ, ಸಲಹೆ ಕೊಡೋರು ಯಾರು ಅಂದರೆ ಖಂಡಿತ ಆಗಲ್ಲ. ಯಾರು ಪಾಯಿಂಟ್ ಮಾಡಿರ್ತಾರೆ ಅವ್ರನ್ನೇ ಸಲಹೆ ಕೇಳಬೇಕು. ನನಗೆ ಸಲಹೆ ಕೇಳಿದರೆ ಖಂಡಿತ ನಾನು ಸಲಹೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ಒಂದು ಬೋರ್ವೆಲ್ ಕೊರೆಯುವ ಹಂತದಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ಮನುಷ್ಯ ಹೆದರಬಾರ್ದು. ಯಾಕಂದರೆ ಒಳ್ಳೆಯ ಕೆಲಸ ಮಾಡುವಾಗ ಅಂಥ ಸಂದರ್ಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ನೀರು ಬರಲಿಲ್ಲ ಅಂತಂದೇಳಿ ಬೋರ್ವೆಲ್ನ ಸಡನ್ನಾಗಿ ಸ್ಟಾಪ್ ಮಾಡೋದು, ವಿಜ್ಞಾನಿಗಳು ಎಷ್ಟು ಹೇಳಿರ್ತಾರೆ ಅಷ್ಟು ಫೀಟ್ವರೆಗೂ ಹೋಗಲೇಬೇಕು. ನಾವು ಸಡನ್ನಾಗಿ ಡಿಸಿಷನ್ ತಗೊಂಡು ಬೋರ್ವೆಲ್ ನಿಲ್ಲಿಸಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ತೇವಾಂಶ ಎಲ್ಲೋ ಒಂದು ಕಡೆ ಬರ್ತದೆ. 800 ಅಡಿಯಲ್ಲಿ ಒಂದಷ್ಟು ತೇವಾಂಶ ಬಂದಷ್ಟು ರೈತನಿಗೆ ಅಂತ ಮುಖದಲ್ಲಿ ಮಂದಹಾಸ ಅಂದರೆ ನೀರು ಬಂದೇ ಬಿಡ್ತು ಅಂತಂದೇಳಿ ಆ ಒಂದು ತೇವಾಂಶ ಮತ್ತೆ ಇನ್ನೊಂದು 2 ರಾಡ್ ಹಾಕೋದ್ರೊಳಗೆ ಮತ್ತೆ ಹೋಗುತ್ತೆ. ಮತ್ತೆ ಇದ್ದಕ್ಕಿದ್ದಂಗೆ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಮತ್ತೆ ಖುಷಿ ಆಗುತ್ತೆ, ಮತ್ತು ಅದು ನೀರು ಹೋಗುತ್ತೆ, ಮತ್ತೆ ಡ್ರೈ ಪೌಡರ್ ಬೇಡ. ಅಂದರೆ ಬೋರ್ವೆಲ್ ಕೊರೆಯುವ ಹಂತದಲ್ಲಿ ಒಂದೊಂದು ಸೆಕೆಂಡಲ್ಲಿ ರೈತನಿಗಾಗುವಂಥ ಅನುಭವ ಇದೆಯಲ್ಲ, ನಮ್ಮ ಬೋರ್ವೆಲ್ ಬಿಟ್ಟು ಅನ್ನೋದು ರೈತನ ಗುಂಡಿಗೆ ಮೇಲೆ, ನಮ್ಮ ಎದೆ ಮೇಲೆ ಕೊಡೋದಾಗುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ರೈತರಿಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ನಮ್ಮ ಆತ್ಮವಿಶ್ವಾಸನ ಕಳ್ಕೊಂಬೇಡಿ. ಬೋರ್ವೆಲ್ ಆಗಬೇಕು, ಡೆಪ್ತ್ ಹೋಗ್ತಿದ್ರೆ ಹೋಗಿ, ಮತ್ತು ಕಡಿಮೆ ಆಳ ಕೊರೆದು ಇನ್ನೂ ಕೊರೆಯಬೇಕಿತ್ತು ಅನ್ನೋಕ್ಕಿಂತಲೂ ಆಳಕ್ಕೆ ಹೋಗಿ. ಬೋರ್ವೆಲ್ ಕೊರೆಯುವಾಗ ತೇವಾಂಶ ಬಂದರೂ ಒಂದು ಮಾತನ್ನು ಗಮನದಲ್ಲಿ ಇಟ್ಕೊಳ್ಳಿ, 1000 ಫೀಟ್ ಬೋರ್ವೆಲ್ ಕೊರೆಯುವಾಗ ತೇವಾಂಶ ಬಂದರೆ ಸಾಕು, ಖಂಡಿತ ಅದು 1 ಇಂಚು ನೀರಿದೆ ಅಂತಂದೇಳಿ. ಎಷ್ಟೊಂದು ಕಡೆ 1 ಇಂಚು ನೀರು ಏನಾದರೂ ಬೋರ್ವೆಲ್ ಒಳಗೆ ಬಿದ್ದರೆ ನಮಗೆ ಆ ಡಸ್ಟ್ ಪೌಡರ್
ಕುಡಿದು ಅದು ಪೇಸ್ಟ್ ಆಗಿ ಅಂದರೆ ಮಣ್ಣಿನ ಮುದ್ದೆ ಥರ ಆಗಿ ಅದು ಹೊರಗೆ ಬರಲಿಕ್ಕೆ 1 ಇಂಚ್ ನೀರು ಬೇಕು. ಹಾಗಾಗಿ 1 ಇಂಚ್ ನೀರಿದ್ದರೆ ಖಂಡಿತ ನೀರು ಹೊರಗೆ ಬರೋದೇ ಇಲ್ಲ. ನಿಮಗೆ ಹೆಚ್ಚಿನ ನೀರಿದ್ದರೆ ಮಾತ್ರ ನೀರು ಹೊರಗೆ ಹಾಯಿಸ್ಲಿಕ್ಕೆ, ಹೊರಗೆ ಬೋರ್ವೆಲ್ಲಿಂದ ಡ್ರಿಲ್ ಮಾಡೋ ಹೊರಗೆ ಬರಲಿಕ್ಕೆ ಸಾಧ್ಯತೆ. ಹಾಗಾಗಿ ಇಂಥ ಮನಸ್ಥಿತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಬೋರ್ವೆಲ್ಲಿಂದ ಕೊರೆಯುವ ಸಂದರ್ಭದಲ್ಲಿ ಎಷ್ಟೊಂದು ಕಡೆ ಡ್ರೈ ಗ್ಯಾಪ್ಸ್ ಅಂತ ಹೇಳ್ತೀವಿ. ಬೋರ್ವೆಲ್ ಕೊರೆಯುವಾಗ ನೀರೇ ಬಂದಿರಲ್ಲ, ಆ ಡ್ರೈ ಗ್ಯಾಪ್ಸಲ್ಲಿ ಖಂಡಿತ ಜಲ ಇರ್ತದೆ. ಈ ಫಾಸ್ಟ್ ರಿಗ್ ಇವತ್ತಿನ ಬೋರ್ವೆಲ್ಗಳಿಗೆ ಫೇಲ್ಯೂರ್ಗೆ ಕಾರಣ ಏನಪ್ಪ ಅಂತಂದರೆ ಹೈ ಟೆಕ್ನಾಲಜಿ ರಿಗ್ಗಳೆಲ್ಲ ಬಂದು ನೀರಿದ್ದರೂ ಸಹ ನೀರು ಬರೋದಿಲ್ಲ. ಹಾಗಾಗಿ ಒಂದೊಂದು 5 ನಿಮಿಷಕ್ಕೆ 20 ಫೀಟ್ ಡ್ರಿಲ್ಲಿಂಗ್ ಆಗ್ತದೆ. ಇಂಥ ಫಾಸ್ಟ್ ಡ್ರಿಲ್ಲಿಂಗ್ ಆಗೋದ್ರಿಂದ ನೀರು ಬರದೇ ಇರುವಂಥ ಸಂದರ್ಭಗಳು ತುಂಬ ಇರ್ತದೆ. ಹಾಗಾಗಿ ನೀರು ಬರಲಿ ಅಂತಂದಿಲ್ಲ, ಹತಾಶರಾಗೋದು ಬೇಡ, ಕಾಯಿರಿ, ವೆಯ್ಟ್ ಮಾಡಿ. ಅಕಸ್ಮಾತ್ ನೀರು ಬರದೇ ಹೋದರೂ ನೀವು ಬೋರ್ವೆಲ್ನ ಮುಚ್ಚಬೇಡಿ, ಮಣ್ಣು ಮುಚ್ಚಬೇಡಿ. ಬಿಲ್ ಜಾಸ್ತಿ ಆಗುತ್ತೆ ಅಂತೇಳಿ ನೀವು ಕೇಸಿಂಗ್ ಪೈಪ್ ಕೀಳಿಸಬೇಡಿ, ಕೇಸಿಂಗ್ ಪೈಪ್ ಹಾಗೆ ಇಟ್ಕೊಳ್ಳಿ. ಯಾಕೆಂದರೆ ಇಷ್ಟು ಚಿತ್ರಗಳು ನೀವು ನೋಡ್ತಾ ಇದ್ರೆ, ವಿಡಿಯೋಗಳು ನೋಡ್ತಾ ಇದ್ರೆ, ಎಷ್ಟೊಂದು ಕಡೆ ಪೌಡರ್ ಬಂದಿದೆ, ಆಮೇಲೆ ತೇವಾಂಶ ಬಂತು, ಕಲ್ಲಿನ ಪುಡಿ ತೇವಾಂಶ ಕಾಣಿಸ್ತದೆ, ನೀರು ಒಸಲಿಕ್ಕೆ ಸ್ಟಾರ್ಟ್ ಆಗಿದೆ, ಅರ್ಧ ಇಂಚ್ ಬಂತು, 1 ಇಂಚ್ ಬಂತು, 2 ಇಂಚ್ ಬಂತು ಅನ್ನೋಂಥ ತುಂಬ ಜನರು ಇರಬೇಕಾದ್ರೆ ನೀವು ಬೋರ್ವೆಲ್ ಕೊರೆಯುವ ಸಂದರ್ಭದಲ್ಲಿ ನೀರು ಅದೆಷ್ಟು ಬರುತ್ತೋ ಬಿಡುತ್ತೋ ಎರಡೇ ವಿಷಯ. 1 ಇಂಚ್ ಬಂದರೂ ಸಹ ನೀವು ಹಾಗೆ ಇಟ್ಕೊಳ್ಳಿ, ಅರ್ಧ ಇಂಚ್ ಬಂದರೂ ಕೇಸಿಂಗ್ ಪೈಪ್ನ ಹಾಗೆ ಇಟ್ಕೊಳ್ಳಿ. ಈಗೆಲ್ಲ ಆದಮೇಲೆ ನಿಮ್ಮ ಬೋರ್ವೆಲ್ ಒಳಗೆ ನೀವೇನಾದರೂ ಕ್ಯಾಮ್ರಾ ಬಿಟ್ಟು ನೋಡಿದ್ರೆ ನಿಮ್ಮ ಬೋರ್ವೆಲ್ ಒಳಗೆ ಯಾವ ಥರ ಸ್ಥಿತಿ ಅಂದರೆ ಈ ಚಿತ್ರ ನಿಮ್ಗೆ ಕಾಣಿಸ್ತಾ ಉಂಟಲ್ಲ, ಬೋರ್ವೆಲ್ ಡ್ರಿಲ್ ಮಾಡುವಾಗ ಒಂದನೇ ನೀರಿಲ್ಲ, ನೀವು ಕ್ಯಾಮ್ರಾ ಬಿಟ್ಟರೆ ಇಂಥ ಒಂದು ಸೀನ್ ನೋಡ್ಬೋದು. ನೋಡಿ ಕಾಣಿಸ್ತಾ ಇದೆಯಲ್ಲ, ಇಷ್ಟೊಂದು ಡ್ರೈ ಗ್ಯಾಪ್ಸ್. ಯಾಕಂದರೆ ಭೂಮಿ ರಚನೆ ಆಗುವಾಗ ಮೇಲೆ ಮಣ್ಣಿನ ವಲಯ, ಶಿಥಿಲ ವಲಯ, ಟೊಳ್ಳು ಪದರ ವಲಯದಲ್ಲಿ ಸಾಕಷ್ಟು ನೀರಿನ ಸೆಲೆಗಳು, ಜರಿಗಳು, ನಾವು ರಕ್ತದ ನಾಳಗಳಿದ್ದಂಗೆ ಭೂಮಿಯಲ್ಲೂ ಸಹ ನೀರಿನ ಹರಿವಿಕೆ ಇರ್ತದೆ. ಅದು ಡ್ರಿಲ್ ಮಾಡುವ ಸಂದರ್ಭದಲ್ಲಿ ಅದು ನೀರು ಹೊರಗೆ ಬರ್ದಂಗೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ನೀರು ಬಂದಿರಲಿಕ್ಕೆಲ್ಲ. ಇದು ಒಂದು ಬೋರ್ವೆಲ್ ಒಳಗೆ ಕ್ಯಾಮ್ರಾ ಬಿಟ್ಟುವಂಥ ಸೀನ್ ಕಾಣಿಸ್ತಾ ಇದೆ. ಇಂಥ ಬೋರ್ವೆಲ್ಗೆ ಪಂಪ್ ಹಾಕಿದರೆ 1.25 ಇಂಚ್ ನೀರು, 1.25, 2 ಇಂಚ್, 2 ಇಂಚ್ ಬಂದಂಥ ಉದಾಹರಣೆಗಳು ಎಷ್ಟೊಂದಿದೆ. ಕೋಲಾರದಂಥ ಪ್ರದೇಶದಲ್ಲಿ 1500, 2000 ಅಡಿ ಬೋರ್ವೆಲ್ ಹಾಕಿ 1 ಇಂಚ್ ನೀರು ಬಂದರೆ 2 ಎಕರೆ 3 ಎಕರೆ ಟೊಮೆಟೊ ಬೆಳೀತಾರೆ. ಕಾರಣ ಹನಿ ನೀರಾವರಿ ಮುಖಾಂತರ ಎಷ್ಟು ಬೇಕಷ್ಟು ನೀರನ್ನು ಬಳಸುವಂಥ ಕ್ರಮ ಇರೋದ್ರಿಂದ ನೀವು ಬೋರ್ವೆಲ್ ಕೊರೆಯುವಾಗ ನೀವು ಹತಾಶರಾಗದೆ ನೀವು ಕೇಸಿಂಗ್ ಪೈಪನ್ನು ಉಳಿಸುವಂಥ ಕೆಲಸ ಮಾಡಲೇಬೇಕು. ತಮಿಳುನಾಡಲ್ಲಿ ಒಂದು ಕಾನೂನಿದೆ, ಬೋರ್ವೆಲ್ ಕೊರೆಯುವ ಸಂದರ್ಭದಲ್ಲಿ ನೀರು ಬರುತ್ತೋ ಬರಲ್ಲ ಎರಡನೇ ವಿಷಯ. ಯಾವುದೇ ಕಾರಣಕ್ಕೂ ಕೇಸಿಂಗ್ ಪೈಪ್ನ ಕೀಳಂಗೆ ಇಲ್ಲ, ಕೇಸಿಂಗ್ ಪೈಪ್ ಹಾಗೇ ಇರಬೇಕು. ಆ ಥರ ವಾಟರ್ ಸಪ್ಲೈ ಬೋರ್ವೆಲ್ಗಳಿಗೆ ಕಾನೂನೇ ಮಾಡಿದ್ದಾರೆ. 1 ತಿಂಗಳು ಬಿಟ್ಟು ಮತ್ತೆ ಹೋಗಿ ಆ ಬೋರ್ವೆಲ್ಗೆ ಮತ್ತೆ ಗಾಳಿ ಬಿಟ್ಟರೆ ನೀರು ಬರ್ತದೆ. ಹಾಗಾಗಿ ಎಷ್ಟೊಂದು ಕಡೆ ಬೋರ್ವೆಲ್ ಕೊರೆಯುವಾಗ ನೀರು ಬಂದಿರೋದಿಲ್ಲ. ನೀವು 1 ವಾರ ಬಿಟ್ಟು ಹೋಗಿ ಆ ಬೋರ್ವೆಲ್ ಹತ್ರ ಹೋಗಿ ಒಂದು ಸಣ್ಣ ಕಲ್ಲು ಹಾಕಿದ್ರೆ ಸೌಂಡ್ ಬರ್ತದೆ. ಹಾಗಾಗಿ ನನ್ನ ಕಿವಿ ಮಾತೇನಪ್ಪ ಅಂತಂದರೆ, ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದೀವಿ, ನೀವು ಬೋರ್ವೆಲ್ನ ಮುಚ್ಚಬೇಡಿ, ಕೇಸಿಂಗ್ ಪೈಪ್ ಹಾಕಿ. ಮುಂದೊಂದು ದಿವಸ ಮರುಪೂರ್ಣ ಮಾಡಿದ್ರೆ ಅಟ್ಲೀಸ್ಟ್ 2 ಎಕರೆಗೆ ನೀರು ಆದರೂ ಸಾಕು, ನಿಮ್ಮ ದುಡ್ಡು ವಾಪಸ್ ಬರ್ತದೆ. ಯಾಕಂದರೆ 1000 ಫೀಟ್ ಬೋರ್ವೆಲ್ ಕೊಡಲಿಕ್ಕೆ ಕಡಿಮೆ ಅಂದರೆ 1.5-2 ಲಕ್ಷದ ಬಿಲ್ ಆಗುತ್ತೆ. ಹಾಗಾಗಿ ನೀವು ಬೋರ್ವೆಲ್ಗಳನ್ನ ಮುಚ್ಚುವಂಥ ಕೆಲಸ ಮಾಡೋದು ಬೇಡ, ಬೋರ್ವೆಲ್ಗಳನ್ನ ಉಳಿಸಿ ಮರುಪೂರ್ಣ ಮಾಡುವಂಥ ಕೆಲಸ ಮಾಡೋದ್ರಿಂದ ಖಂಡಿತ ನಮಗೆ ಅದೊಂದು ದೊಡ್ಡ ಅನುಕೂಲ ಆಗುವಂಥ ಒಂದು ಕೆಲಸ ಆಗುತ್ತದೆ. ಮತ್ತು ನಾವು ಅದಕ್ಕೆ ತಕ್ಕಂತೆ ಮೋಟ್ರ್ ಹಾಕಬೇಕು. ಯಾಕೆಂದರೆ ನಮಗೆ 5 ಇಂಚ್ 6 ಇಂಚ್ ಬರದೇ ಹೋದ್ರೂ ಪರವಾಗಿಲ್ಲ, 1 ಇಂಚ್ ನೀರು ಬಂದರೂ ಸಹ ನೀವು ಅದಕ್ಕೆ ಶೂಟಬಲ್ ಪಂಪ್ ಹಾಕಿದರೆ ನಮಗೆ ಬೇಕಾದಷ್ಟು ನೀರನ್ನ ತೆಗಿಬೋದು. ಅದಕ್ಕೆ ಒಂದು ವಾಟರ್ ಬಜೆಟಿಂಗ್ ಅಂತಿಟ್ಟು ಎಷ್ಟು ಕೃಷಿ ಭೂಮಿ ಇದೆ, ಏನು ಬೆಳೆ ಮಾಡಬೇಕು ಅಂತಂದೇಳಿ ಬೋರ್ವೆಲ್ಗಳನ್ನ ಅವಲಂಬಿಸಿ ನೀವು ಕೃಷಿ ಮಾಡುವಂಥ ಕೆಲಸ ಮಾಡಿದ್ದೆ. ಆದರೆ ನೀವು ಬೋರ್ವೆಲ್ ಕೊರೆಯೋ ಟೈಮ್ನಲ್ಲಿ ನೀರು ಬರಲಿಲ್ಲ ಅಂತಂದೇಳಿ ನೀವು ಯಾರನ್ನೋ ದೂಷಣೆ ಮಾಡೋಕ್ಕಿಂತಲೂ ಇರುವಂತಹ ಬೋರ್ವೆಲ್ನ ಉಳಿಸುವಂಥ ಕೆಲಸ, ಜಲ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾದರೆ ಖಂಡಿತ ನಮ್ಮ ಎಲ್ಲ ಬೋರ್ವೆಲ್ಗಳು ಮತ್ತೆ ಜೀವ ಕೊಡ್ಬೋದು. ಖಂಡಿತ ಯಾವುದೂ ಬೋರ್ವೆಲ್ ಫೇಲ್ಯೂರೇ ಇಲ್ಲ. ನನ್ನ ಪ್ರಕಾರ 100ಕ್ಕೆ 90% ಬೋರ್ವೆಲ್ಗಳನ್ನ ಸಫಲ ಬೋರ್ವೆಲ್ಗಳು ಮಾಡ್ಬೋದು. ಇಷ್ಟು ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆವು. ಕೊಳವೆ ಬಾವಿ ಕೊರೆಯುವಂಥ ಸಂದರ್ಭದಲ್ಲಿ ನೀರು ಬರದೇ ಹೋದರೆ ನಾವು ಎಷ್ಟು ಸಂಕಷ್ಟಕ್ಕೆ ಸಿಲುಕ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ನಾನು ಕೊಟ್ಟಂಥ ಮಾಹಿತಿಯನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತೆ ಕೊಳವೆ ಬಾವಿ ಕೊರೆದು ಒಂದು ಸಂಕಷ್ಟದಲ್ಲಿ ಸಿಕ್ಕೊಳ್ಳೋದು ಬೇಡ. ನಮ್ಮ ಇಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ನ ಬೇರೆ ಬೇರೆ ವಿಡಿಯೋಗಳನ್ನ ನೀವು ನೋಡುವಂಥ ಪ್ರಯತ್ನ ಮಾಡಿ.